ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಕ್ಷಿತಾಶಾ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಿಮ್ಗೆ ಆಲ್ರೆಡಿ ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಅನ್ನೋದು ಗೊತ್ತಾಗಿರುತ್ತೆ. ಸೊ ಆದಷ್ಟು ಬೇಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆಯೇ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಂಡ್ವರೆಗೂ ನೋಡಿ, ಯಾವುದೇ ಥರದ ಸ್ಕಿಪ್ ಅನ್ನೋದನ್ನ ಮಾಡಬೇಡಿ. ಯಾಕಂತ ಹೇಳಿದರೆ ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಮಾಡ್ತಾ ಇರೋದು. ನಿಮ್ಗೆ ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ. ಆಂಬ್ಲಿಕಲ್ ಕಾರ್ಡ್ ಅಂತ ಹೇಳಿದರೆ ನ್ಯೂಕಲ್ ಕಾರ್ಡ್ ಅರೌಂಡ್ ದ ನೆಕ್, ಅಂದರೆ ಮಗು ಪ್ರೆಗ್ನೆನ್ಸಿಲಿ ಕತ್ತಿಗೆ ಸುತ್ತಾಕೊಂಡಿರುತ್ತಲ್ವ ಕರಳು, ಅದ್ರ ಬಗ್ಗೆ ನಾನು ನಿಮಗೆ ಡೀಟೇಲಾಗಿ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ನಂದು ಓನ್ ಎಕ್ಸ್ಪೀರಿಯೆನ್ಸ್, ನನ್ನ 2 ಮಕ್ಕಳಲ್ಲೂ ಸೇಮ್ ಇದೇ ಥರನೇ ಆಂಬ್ಲಿಕಲ್ ಕಾರ್ಡ್ ಅರೌಂಡ್ ದ ನೆಕ್ ಅಂತ ಇತ್ತು. ಹಾಗಾಗಿ ನಂದು ಓನ್ ಎಕ್ಸ್ಪೀರಿಯೆನ್ಸ್ ಮತ್ತು ಡಾಕ್ಟರ್ ನನಗೆ ಯಾವ ಥರ ಸಜೆಷನ್ಸ್ನ ಕೊಟ್ಟಿದ್ದರು ಮತ್ತು ನಾನು ಹೇಗೆ ಅದನ್ನ ಮ್ಯಾನೇಜ್ ಮಾಡಿದೆ, ಹೇಗೆ ಬ್ಯಾಲೆನ್ಸ್ ಮಾಡಿದೆ ಅನ್ನೋದ್ರ ಬಗ್ಗೆ ನಾನು ಡೀಟೇಲಾಗಿ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ನ ನಾನು ನಿಮಗೆ ಶೇರ್ ಮಾಡ್ಕೊಡ್ತೀನಿ. ಮೊದಲನೇದಾಗಿ ಯಾವುದೇ ಥರ ಭಯ ಅನ್ನೋದನ್ನ ಪಡಬಾರ್ದು. ಈ ನ್ಯೂಕಲ್ ಕಾರ್ಡ್ ಅರೌಂಡ್ ದ ನೆಕ್ ಅನ್ನೋದು ನಾರ್ಮಲೇ. ಇದು ಯಾವ್ಯಾವ ಟೈಮಲ್ಲಿ ಆಗುತ್ತೆ ಅಂತ ಹೇಳಿದ್ರೆ, ಬೇಬಿ ತುಂಬ ಆ್ಯಕ್ಟಿವ್ ಆಗಿದೆ ಅಂತ ಹೇಳಿದ್ರೆ, ತುಂಬ ಚೆನ್ನಾಗಿ ಕಿಕ್ಸ್ ಮಾಡ್ತಾ ಇದೆ ಹೊಟ್ಟೆ ಒಳಗಡೆ ಅಂತ ಹೇಳಿದ್ರೆ ನಿಮಗೆ ಇದು ಸಾಮಾನ್ಯ. ಯಾಕಂತೇಳಿದರೆ ಅದು ಫುಲ್ಲು ಫ್ಲೂಯಿಡ್ ಒಳಗಡೆ ಇರೋದ್ರಿಂದ ಆಮ್ನಿಯಾಟಿಕ್ ಫ್ಲೂಯಿಡ್ ಸ್ವಲ್ಪ ಜಾಸ್ತಿ ಇದ್ದರೂ ಕೂಡ ಇದು ಕಾಮನ್ ಆಗಿರುತ್ತೆ. ನಾರ್ಮಲಾಗಿ 8 ಇಂದ 18 ಸೆಂಟಿಮೀಟರ್ ಅಷ್ಟು ನಾರ್ಮಲ್ ರೇಂಜ್ ಆಮ್ನಿಯಾಟಿಕ್ ಫ್ಲೂಯಿಡ್ ಇರಬೇಕು. ಇಫ್ ಇನ್ ಕೇಸ್ ಜಾಸ್ತಿ ಇದ್ದಾಗೂ ಕೂಡ ನಿಮಗೆ ಬೇಬಿ ಮೂಮೆಂಟ್ಸ್ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಬೇಬಿ ಆ್ಯಕ್ಟಿವ್ ಆಗಿದೆ ಅಂತೇಳಿದ್ರೆ, ಹಾಗೆ ಟ್ವಿನ್ಸ್ ಬೇಬಿ ಇದ್ದಾರೆ ಅಂತೇಳಿದ್ರೆ, ಸ್ಪೇಸ್ ಸಾಕಾಗದೆ ಅದು ರೊಟೇಟ್ ಆಗಬೇಕಾದ್ರೆ ಆ ಟೈಮಲ್ಲಿ ನಿಮಗೆ ಇದು ಆಂಬ್ಲಿಕಲ್ ಕಾರ್ಡ್ ಅರೌಂಡ್ ದ ನೆಕ್ ಅನ್ನೋದು ನಾರ್ಮಲಾಗಿ ಸರ್ವೇ ಸಾಮಾನ್ಯ. ಈಗಿನ ಪ್ರೆಗ್ನೆನ್ಸಿ ಜನ್ರೇಷನಲ್ಲಿ ಇದು ನೋಡ್ಬೋದು. ಯಾಕಂದರೆ ಫಸ್ಟ್ ಸೆಕೆಂಡ್ ಬೇಬಿ ಎರಡರಲ್ಲೂ ನಾನು ನೋಡಿರೋ ಪ್ರಕಾರ, ಫಸ್ಟು ಸೆಕೆಂಡ್ ಬೇಬಿ ಎರಡರಲ್ಲೂ ನನಗೆ 2 ಗಂಡು ಮಕ್ಕಳಲ್ಲೂ ಸೇಮ್ ನನಗೆ ಆಂಬ್ಲಿಕಲ್ ಕಾರ್ಡ್ ಅರೌಂಡ್ ದ ನೆಕ್ ಅಂತಲೇ ಬಂದಿತ್ತು ಎರಡರಲ್ಲೂ. ಸೊ ಫಸ್ಟಲ್ಲಿ ತುಂಬ ವರಿ ಆಗಿದ್ದೆ, ವರಿ ಆಗೋ ಚಾನ್ಸಸ್ ಇಲ್ಲ. ಹಾಗಾಗಿ ಸೆಕೆಂಡ್ ಬೇಬಿಲೂ ಇದೇ ಥರ ಆಯ್ತಲ್ವ. ಸೊ ನನಗೆ ಏನು ವರಿ ಆಗಿಲ್ಲ, ಯಾಕಂದರೆ ನಾನು ಫಸ್ಟಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಹಾಗಾಗಿ ಬಟ್ ಭಯ ಅನ್ನೋದಿರುತ್ತೆ, ಭಯ ಪಡಬಾರ್ದು. ಈಗ ನಮಗೆ ನ್ಯೂಕಲ್ ಕಾರ್ಡ್ ಅರೌಂಡ್ ದ ನೆಕ್ ಅಂದರೆ ಸೋದ್ರ ಮಾಮಂಗೆ ತೊಂದರೆ ಇರುತ್ತೆ, ಇದೆಲ್ಲ ನಂಬಕ್ಕೆ ಹೋಗಬೇಡಿ. ಇದೆಲ್ಲ ಮಿತ್, ಏನಾಗೋದಿಲ್ಲ. ಬೇಬಿ ತುಂಬ ಆ್ಯಕ್ಟಿವ್ ಆಗಿದೆ, ತುಂಬ ಕಿಕ್ ಮಾಡ್ತಾ ಇದೆ ಅಂತೇಳಿದ್ರೆ ಮಾತ್ರನೇ ಅದು ಆ ಥರ ರೌಂಡ್ ಹಾಕ್ಕೊಳ್ಳೋದಕ್ಕಾಗುತ್ತೆ. 1 ರೌಂಡ್ ಇದ್ರೂ ಪರವಾಗಿಲ್ಲ, ಕೆಲವೊಬ್ಬರಿಗೆ 2, 3 ರೌಂಡೆಲ್ಲ ಹಾಕ್ಕೊಂಡಿರುತ್ತೆ ಕರಳು. ಹಾಗಾಗಿ ಅದು ಸ್ಕ್ಯಾನಿಂಗ್ ಅಂದರೆ ಆಲ್ಮೋಸ್ಟು 7 ಮಂತ್ಸ್ ಗ್ರೋತ್ ಸ್ಕ್ಯಾನ್ ಅಂತ ಮಾಡ್ತಾರಲ್ವ, ಆ ಟೈಮಲ್ಲಿ ಗೊತ್ತಾಗುತ್ತೆ ನಿಮಗೆ. 7 ಇಂದ 9 ಮಂತ್ಸ್ ಒಳಗಡೆ ಈ ಥರ ಆಗುತ್ತೆ. 5th ಮಂತಲ್ಲೆಲ್ಲ ಈ ಥರ ಕತ್ತಿಗೆ ಸುತ್ತಾಕೊಂಡಿದೆ ಮಗು ಅಂತ ಎಲ್ಲೂ ಬಂದಿರೋದಿಲ್ಲ. 7 ಮಂತ್ಸಿಂದ ನಿಮಗೆ 9 ಮಂತ್ಸ್ ಒಳಗಡೆ ಸ್ಕ್ಯಾನಲ್ಲಿ ನೀವು ಇದನ್ನು ಅಬ್ಸರ್ವ್ ಮಾಡ್ಬೋದು. ಆಲ್ಮೋಸ್ಟ್ 7 to 9 ಮಂತ್ಸ್ ಸ್ಕ್ಯಾನಿಂಗ್ ಒಳಗಡೆ ಈ ಥರ ಆಂಬ್ಲಿಕಲ್ ಕಾರ್ಡ್ ಅರೌಂಡ್ ದ ನೆಕ್ ಅಂತ ಬರೋದು. ನಾರ್ಮಲಾಗಿ ಬಂದುಬಿಟ್ಟು ನಿಮಗೆ ಇದು 40 to 50 ಸೆಂಟಿಮೀಟರ್ ಅಷ್ಟು ಆಂಬ್ಲಿಕಲ್ ಕಾರ್ಡ್ ಲೆಂತ್ ಅನ್ನೋದು ಇರುತ್ತೆ. ಹಾಗಾಗಿ ಅದು ಉದ್ದ ಇರೋದ್ರಿಂದ ಬೇಬಿ ಕೈಗಾದರೂ ಅದನ್ನು ಸುತ್ತಾಕೊಂಡಿರ್ಬೋದು, ಇಲ್ಲ ಕತ್ತಿಗಾದರೂ ಸುತ್ತಾಕೊಂಡಿರ್ಬೋದು, ಆ ಥರ ಆಗಿರುತ್ತೆ. ಅದು ಈಗ ನಾರ್ಮಲಾಗಿ ಅದು ಟೈಟ್ ಇರುತ್ತೆ, ಆ ಥರ ಎಲ್ಲ ಫೀಲೇ ಇಟ್ಕೋಬೇಡಿ. ಅದು ತುಂಬ ಸಾಫ್ಟಾಗಿರುತ್ತೆ. ಬೇಬಿಗೆ ಅದು ಪ್ಲಾಸೆಂಟಾ ಮುಖಾಂತರ ಅದು ಬೇಬಿಗೆ ಏನೇನು ಬೇಕಾಗಿರುತ್ತೆ ಅದನ್ನು ಫುಡ್ನ ಅದು ಸಪ್ಲೈ ಮಾಡ್ತಾ ಇರುತ್ತೆ. ತುಂಬ ಸಾಫ್ಟಾಗಿರುತ್ತೆ. ಅದರಿಂದ ಯಾವುದೇ ಥರದ ಪ್ರಾಬ್ಲಮ್ ಅನ್ನೋದು ಆಗೋದಿಲ್ಲ. ನೀವು ವರಿ ಆಗೋಕ್ಕೆ ಹೋಗಬೇಡಿ ಈ ಟೈಮಲ್ಲಿ. ಹಾಗಾಗಿ ಆದಷ್ಟು ನೀವು ವಾಕ್ ಮಾಡಬೇಕಾಗುತ್ತೆ ಈ ಟೈಮಲ್ಲಿ. ಚೆನ್ನಾಗಿ ನೀವು ಎಷ್ಟು ಚೆನ್ನಾಗಿ ವಾಕ್ ಮಾಡ್ತೀರಾ ಅಷ್ಟು ನಿಮಗೆ ಅದು ರಿಮೂವ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ನನಗೆ 2 ಬೇಬೀಸಲ್ಲೂ ಇದೇ ಇದ್ದಿದ್ದರಿಂದ ನಾನು ತುಂಬ ಭಯ ಪಟ್ಕೊಂಡು ಈ ಥರ ಡಾಕ್ಟರ್ಗೆ ಕೇಳಿದೆ, ಈ ಥರ ಆಗಿದೆ, ಈ ಥರ ಆಂಬ್ಲಿಕಲ್ ಕಾರ್ಡ್ ಅರೌಂಡ್ ದ ನೆಕ್ ಇದ್ದರೆ ನಾರ್ಮಲ್ ಡೆಲಿವರಿ ಆಗೋದು ಚಾನ್ಸಸ್ ಕಡಿಮೆ ಇದೆ ಅಂತೆಲ್ಲ ಹೇಳಿ ನಮಗೆ ಎದುರಿಸ್ಬಿಟ್ಟಿದ್ರು. ಯಾಕಂತ ಹೇಳಿದ್ರೆ ಬೇಬಿದು ಹಾರ್ಟ್ ಬೀಟ್ ಕಡಿಮೆ ಆಗುತ್ತಂತೆ ಆ ಟೈಮಲ್ಲಿ ನನಗೆ ಡಾಕ್ಟರ್ ಹೇಳಿದ್ದು. ಇಫ್ ಇನ್ ಕೇಸ್ ಆ ಥರ ನ್ಯೂಕಲ್ ಕಾರ್ಡ್ ಅರೌಂಡ್ ದ ನೆಕ್ ಇದೆ ಅಂತ ಹೇಳಿದ್ರೆ ಬೇಬಿದು ಹಾರ್ಟ್ ಬೀಟ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತಂತೆ. ಹಾಗೆಯೇ ಬೇಬಿದು ಆ್ಯಕ್ಟಿವಿಟಿ ಇವಾಗ ನಿಮಗೆ ತುಂಬ ಕಿಕ್ ಮಾಡ್ತಾ ಇದೆ. ನಾರ್ಮಲಾಗಿ ಅರೌಂಡ್ 10 ಟೈಮ್ಸು ಬೇಬಿ ಆ್ಯಕ್ಟಿವ್ ಆಗಿರೋ ಮಗು ಕಿಕ್ ಮಾಡುತ್ತೆ. ಇಫ್ ಇನ್ ಕೇಸ್ ಲೆಸ್ ದ್ಯಾನ್ 10 ಇತ್ತು ಅಂತ ಹೇಳಿದ್ರೆ ನೀವು ಸ್ವಲ್ಪ ವರಿ ಆಗಬೇಕಾಗಿರೋದೇನೆ. ಯಾಕಂದರೆ ಬೇಬಿಗೆ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಈ ಆಂಬ್ಲಿಕಲ್ ಕಾರ್ಡ್ ಅರೌಂಡ್ ದ ನೆಕ್ ಇರೋದ್ರಿಂದ. ಹಾಗಾಗಿ ನೀವು ಕಿಕ್ಸ್ನ ಚೆನ್ನಾಗಿ ನೋಡ್ಕೋಬೇಕು. ಬೇಬಿ ಕಿಕ್ಸ್ ಚೆನ್ನಾಗಿದೆಯಾ, ಮುಂಚೆ ಥರ ಆ್ಯಕ್ಟಿವ್ ಆಗಿದೆಯಾ, ಮತ್ತು ನಿಮಗೆಲ್ಲ ಫೀಲ್ ಆಗ್ತಾ ಇದೆಯಾ ಬೇಬಿ ಮೂಮೆಂಟ್ಸ್ ಎಲ್ಲ ನೀವು ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ ಈ ಟೈಮಲ್ಲಿ. ಹಾಗೆ ನೀವು ಡಾಕ್ಟರ್ಗೆ ಕೂಡ ಸಜೆಸ್ಟ್ ಮಾಡಬೇಕು ಡೆಲಿವರಿ ಟೈಮಲ್ಲಿ. ಈ ಥರ ಆಂಬ್ಲಿಕಲ್ ಕಾರ್ಡ್ ಅರೌಂಡ್ ದ ನೆಕ್ ಇತ್ತು ನನಗೆ, ಹಾಗಾಗಿ ನೀವು ಇದನ್ನು ನೋಡ್ಕೊಳ್ಳಿ ಅಂತೇಳ್ಬಿಟ್ಟು ನೀವು ಮುಂಚೆನೇ ಅವ್ರಿಗೆ ಹೇಳಬೇಕು. ಯಾಕಂತ ಹೇಳಿದ್ರೆ
ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರೆ ಅವರು ಕೂಡ ಸರಿ ನಾರ್ಮಲ್ ಇದೆ ಅಂತ ಹೇಳ್ಬಿಟ್ಟು ಅವರು ನಾರ್ಮಲ್ ಆರ್ ಸಿ ಸೆಕ್ಷನ್ ಏನಾದ್ರು ತಗೋತಾರೆ. ಹಾಗಾಗಿ ನೀವು ಮುಂಚೆನೇ ಹೇಳಿದರೆ ನಾರ್ಮಲ್ ಡೆಲಿವರಿ ಟೈಮಲ್ಲಿ ಪ್ರೆಷರ್ಗೆ ಮತ್ತು ಆಮೇಲೆ ಏನೂ ಆಗಬಾರ್ದು, ಹೆಲ್ದಿಯಾಗಿ ಬೇಬಿ ಮತ್ತು ಅಮ್ಮ ಇಬ್ಬರು ಚೆನ್ನಾಗಿರಬೇಕು. ಹಾಗಾಗಿ ಹಾರ್ಟ್ ಬೀಟ್ನ ನೋಟಿಸ್ ಮಾಡಿಕೊಂಡು ಬೇಗ ಡೆಲಿವರಿ ಮಾಡ್ತಾರೆ. ಹಾಗೆಯೇ ಇದು ಬಂದ್ಬಿಟ್ಟು 7 ಮಂತಲ್ಲಿ ಅಥವಾ 9 ಮಂತಲ್ಲಿ ಈ ಥರ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ರಿಪೋರ್ಟಲ್ಲಿ ಬರುತ್ತೆ. ಕೆಲವೊಬ್ಬರಿಗೆ 7 ಮಂತಲ್ಲಿ ಇದ್ದು ಆಮೇಲೆ ಹೋಗ್ತಾ ಹೋಗ್ತಾ 9 ಮಂತ್ಸಲ್ಲೆಲ್ಲ ಚೇಂಜಸ್ ಆಗೋ ಚಾನ್ಸಸ್ ಇದೆ. ಆಗಿದೆ ಕೂಡ, ನನಗೂ ಆಗಿದೆ. ಹಾಗಾಗಿ ನಾನು ಹೇಳ್ತಾ ಇರೋದು ಕರುಳು ಬಳ್ಳಿ ಸುತ್ತಕೊಂಡಿದ್ರು ಸಮೇತ ಬೇರೆಯವ್ರ ಥರ ಹೇಗೆ ನಾರ್ಮಲ್ ಪ್ರೆಗ್ನೆನ್ಸಿ ಇರುತ್ತೆ ಅದೇ ಥರನೇ ಇದು ಆಗಿರುತ್ತೆ. ಬೇಬಿ ಸೆಫಾಲಿಕ್ ಪ್ರೆಸೆಂಟೇಷನಲ್ಲಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮಗೆ ನಾರ್ಮಲ್ ಆಗೋ ಚಾನ್ಸಸ್ ಇರುತ್ತೆ. ಇದ್ರ ಬಗ್ಗೆ ಯಾವುದೇ ಥರದನ್ನ ವರೀಸ್ನ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಆರಾಮಾಗಿರಿ. ನಿಮಗೆ ರಿಪೋರ್ಟ್ನ ಕೂಡ ಪೇಸ್ಟ್ ಮಾಡಿರ್ತೀನಿ, ನೀವು ಅಬ್ಸರ್ವ್ ಮಾಡ್ಬೋದು. ಸಿಂಗಲ್ ಆಂಬ್ಲಿಕಲ್ ಕಾರ್ಡ್ ಅರೌಂಡ್ ದ ನೆಕ್ ಅಂತಲೇ ನನಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಬೇಬಿಲೂ ಕೂಡ ಇದ್ದಿದ್ದು. ಅದು ಅಪ್ ಟು 9 ಮಂತ್ಸ್ವರೆಗೂ ಇತ್ತು ನನಗೆ. ಸೊ ಡೆಲಿವರಿ ಟೈಮಲ್ಲಿ ನಾನು ಈ ಥರ ಈಗಾಗಿದೆ ಅಂತ ಹೇಳ್ಬಿಟ್ಟು ತುಂಬ ವರಿ ಆಗಿಬಿಟ್ಟು ತುಂಬ ಚೆನ್ನಾಗಿ ವಾಕ್ ಮಾಡ್ತಾಯಿದ್ದೆ. ತುಂಬ ಅಂತೇಳಿದ್ರೆ ಗಂಟೆ ಅಲ್ಲ, 15 to 30 ಮಿನಿಟ್ಸ್ ನಮ್ಗೆ ಎಷ್ಟು ಕೇಪಬಲ್ ಇದೆ ಅಷ್ಟು ಚೆನ್ನಾಗಿ ವಾಕ್ ಮಾಡಬೇಕು. ಹಂಗಂತೇಳ್ಬಿಟ್ಟು ನಮಗೆ ಆಮ್ನಿಯಾಟಿಕ್ ಫ್ಲೂಯಿಡ್ ಜಾಸ್ತಿ ಇರೋದ್ರಿಂದ ಆಂಬ್ಲಿಕಲ್ ಕಾರ್ಡ್ ಈ ಥರ ರೌಂಡ್ ಆಗಿಬಿಟ್ಟಿದೆ ಬೇಬಿಗೆ, ನಾವು ನೀರು ಕುಡಿಯೋದು ಕಡಿಮೆ ಮಾಡಬೇಕು, ಆ ಥರ ಮಾಡಬಾರ್ದು. ನಾವು ಕುಡಿಯೋ ನೀರೇ ಬೇರೆ, ಬೇಬಿ ಸುತ್ತ ಇರುವಂತಹ ಆಮ್ನಿಯಾಟಿಕ್ ಫ್ಲೂಯಿಡೇ ಬೇರೆ ಆಗಿರುತ್ತೆ. ಹಾಗಾಗಿ ನೀವು ಹೆಲ್ದಿಯಾಗಿ ತಿನ್ನಬೇಕು, ಹೆಲ್ದಿಯಾಗಿ ನೀರು ಕುಡಿಬೇಕು, ಮತ್ತು ನೀವು ವಾಕಿಂಗ್ ಅಂತೇಳ್ಬಿಟ್ಟು ಲೈಟಾಗಿ ಏನೇನಿರುತ್ತೆ ಎಕ್ಸಸೈಸ್ನ ನೀವು ಮಾಡ್ಕೋಬೋದು. ನಾರ್ಮಲಾಗಿ ಯಾವುದೇ ಥರದ ವರಿ ಆಗುವಂತಹ ಚಾನ್ಸಸ್ ಇಲ್ಲ. ಆಂಬ್ಲಿಕಲ್ ಕಾರ್ಡ್ ಅರೌಂಡ್ ದ ನೆಕ್ ಇದ್ದರೂ ಕೂಡ ನಾರ್ಮಲ್ ಡೆಲಿವರಿ ಆಗುವಂತಹ ಚಾನ್ಸಸ್ ಇರುತ್ತೆ. ನೋ ವರಿ, ಇದರಲ್ಲಿ ಯಾವುದೇ ಥರದ ಡೌಟ್ಸ್ ಬೇಡ, ಓಕೆನಾ. ಸೊ ಹೆಲ್ದಿಯಾಗಿರಿ, ಯಾವುದೇ ಥರದ ಭಯ ಅನ್ನೋದನ್ನ ಪಡಬೇಡಿ. ಇಫ್ ಇನ್ ಕೇಸ್ ಡಾಕ್ಟರ್ ನಿಮಗೆ ಡೆಲಿವರಿ ಟೈಮ್ ಹತ್ರ ಬರ್ತಾ ಇದೆ ಅಂತಂದಾಗ, ಇಲ್ಲ ಕೆಲವೊಬ್ಬರಿಗೆ 1 ರೌಂಡ್ ಸುತ್ಕೊಂಡಿರುತ್ತೆ ಕರಳು ಬಳ್ಳಿ, ಕೆಲವೊಬ್ಬರಿಗೆ 2-3 ರೌಂಡ್ಗಳೆಲ್ಲ ಸುತ್ಕೊಂಡಿರುತ್ತೆ. ಅಂಥವ್ರಿಗೆ ನಾರ್ಮಲ್ ಆಗೋ ಚಾನ್ಸಸ್ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಇಫ್ ಇನ್ ಕೇಸ್ ಡಾಕ್ಟರ್ ಏನಾದರೂ ನಿಮಗೆ ಈ ಥರ ಬೇಬಿದು ಹಾರ್ಟ್ ಬೀಟ್ ಏನಾದರೂ ಕಡಿಮೆ ಆಗಿದೆ, ಇಲ್ಲ ನಿಮಗೆ ಕೆಲವೊಬ್ಬರಿಗೆ ಡೆಲಿವರಿ ಪೇನ್ ಬಂದುಬಿಡುತ್ತೆ, ಅಂಥವ್ರಿಗೆ ಇಲ್ಲ ಅಂತೇಳಿದರೆ ಇದು ಸ್ವಲ್ಪ ಕ್ರಿಟಿಕಲ್ ಕಂಡೀಷನ್ ಥರ ಡಾಕ್ಟರ್ಗೆ ಏನಾದರೂ ಫೀಲ್ ಆದರೆ ಅವರು ನಿಮಗೆ ಸಿ ಸೆಕ್ಷನ್ನ ಸಜೆಸ್ಟ್ ಮಾಡಿದರೆ ದಯವಿಟ್ಟು ನೀವು ಹಾಗೇ ಅವ್ರು ಹೇಳಿರೋ ಥರನೇ ಮಾಡಿ, ನಾರ್ಮಲ್ಲೇ ಬೇಕು ಅಂತ ಈ ಟೈಮಲ್ಲಿ ಮಾತ್ರ ಕೂರೋದಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಆ ಡಾಕ್ಟರ್ ಹೇಳ್ತಿರೋ ಹಾಗೆ ನಮಗೆ ಇವಾಗ ಬೇಬಿ ಬರ್ತ್ ಆಗಬೇಕು ಅಂತ ಹೇಳಿದ್ರೆ ಬೇಬಿದು ಹಾರ್ಟ್ ಬೀಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಬೇಬಿದು ಹಾರ್ಟ್ ಬೀಟು ಯಾವುದೇ ಥರದ ವೇರಿಯೇಷನ್ ಇಲ್ಲದೆ ನಾರ್ಮಲ್ ಆಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಹೊಟ್ಟೆ ಒಳಗಡೆ ಬೇಬಿ ಎಷ್ಟು ಆರೋಗ್ಯವಾಗಿದೆಯೋ ಅಷ್ಟೇ ಚೆನ್ನಾಗಿ ಡೆಲಿವರ್ ಕೂಡ ನಾರ್ಮಲ್ ಆಗೇ ಮಾಡಿಕೊಡ್ತಾರೆ. ಇಫ್ ಇನ್ ಕೇಸ್ ಪ್ರಾಬ್ಲಮ್ ಇದೆ ಡಾಕ್ಟರ್ ಸಿ ಸೆಕ್ಷನ್ ರೆಫರ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಗೋ ಫಾರ್ ಸಿ ಸೆಕ್ಷನ್, ಓಕೆನಾ. ಸೊ ಸಿ ಸೆಕ್ಷನ್ ಆಗಲಿ ನಾರ್ಮಲ್ ಆಗಲಿ ಬೇಬಿನ 9 ತಿಂಗಳು ಎತ್ತಿ ನಾವು ಸಾಕ್ತಾ ಇದ್ದೀವಿ ಅಂತ ಹೇಳಿದ್ರು ಹೊಟ್ಟೆಲಿ, ನಮಗೆ ಔಟ್ಪುಟ್ ಕೂಡ ಡೆಲಿವರಿ ಕೂಡ ನಮಗೆ ಚೆನ್ನಾಗಿರಬೇಕು, ಹೆಲ್ದಿ ಬೇಬಿನೇ ಆಗಬೇಕು ಅಂತ ಆಸೆ ಇರುತ್ತಲ್ವ. ಸೊ ಹಾಗಾಗಿ ನೀವು ಆದಷ್ಟು ಟೆನ್ಷನ್ ಆಗಬಾರ್ದು. ಈ ಟೈಮಲ್ಲಿ ಯಾವುದೇ ಥರದ ಸೋದರ ಮಾವಂಗಾಗಿರ್ಬೋದು ಯಾವುದೇ ಥರದ ಪ್ರಾಬ್ಲಮ್ ಇರೋದಿಲ್ಲ, ನಿಮ್ಮ ಬೇಬಿಗೂ ಪ್ರಾಬ್ಲಮ್ ಆಗೋದಿಲ್ಲ. ಅಯ್ಯೋ ಆಂಬ್ಲಿಕಲ್ ಕಾರ್ಡ್ ಅರೌಂಡ್ ದ ನೆಕ್ ಆಗಿಬಿಟ್ಟಿದೆಯಲ್ಲಪ್ಪ ದೇವರೇ, ಬೇಬಿ ಫುಡ್ ಏನಾದ್ರು ಸಪ್ಲೈ ಚೆನ್ನಾಗಾಗೋದಿಲ್ವಾ, ಇಲ್ಲ ವೀಕ್ ಆಗುತ್ತಾ, ಇಲ್ಲ ಕತ್ತಿಗೆ ಏನಾದ್ರು ಸುತ್ಕೊಂಡ್ಬಿಟ್ಟು ಏನಾದ್ರು ಉಸಿರು ಕಟ್ಬಿಟ್ಟು ಹೊಟ್ಟೆಲ್ಲಿ ಏನಾದ್ರು ಆಗೋ ಚಾನ್ಸಸ್ ಇದೆಯೋ, ಯಾವುದೇ ಥರದ ವರೀಸ್ನ ನೀವು ಮಾಡ್ಕೊಳ್ಳೋದಕ್ಕೆ ಹೋಗಲೇಬೇಡಿ. ಯಾಕಂದರೆ 2 ಬೇಬೀಸ್ಗೂ ನನಗೆ ಇದೇ ಥರ ಇದ್ದಿದ್ದರಿಂದ ನಾನು ಫಸ್ಟ್ ಬೇಬಿಲಿ ವರಿ ಆಗಿದ್ದೆ, ಸೆಕೆಂಡ್ ಬೇಬಿಲಿ ನನಗೆ ಗೊತ್ತಿತ್ತಲ್ಲ. ಸೊ ಹಾಗಾಗಿ ನಾನು ಯಾವುದೇ ಥರದ ವರೀಸ್ನ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ಸೊ ನೀವು ಕೂಡ ವರಿ ಮಾಡ್ಕೋಬೇಡಿ. ಅದು ಈಗ ಪ್ರೆಸೆಂಟ್ ಸಿಚುವೇಶನ್, ಇವಾಗ ಯಾರ್ಯಾರು ಪ್ರೆಗ್ನೆನ್ಸಿಲಿದ್ದೀರಾ ಅವ್ರಿಗೆ ಈಗ ನಾರ್ಮಲ್ ಆಗೋಗ್ಬಿಟ್ಟಿದೆ ಆಂಬ್ಲಿಕಲ್ ಕಾರ್ಡ್ ಅರೌಂಡ್ ದ ನೆಕ್ ಅನ್ನೋದು. ಹಾಗಾಗಿ ಯಾವುದೇ ಥರದ ವರೀಸ್ನ ಮಾಡ್ಕೊಬೇಡಿ, ಏನೂ ಆಗೋದಿಲ್ಲ, ಇದು ನಾರ್ಮಲ್ಲೇ. ಹಾಗಾಗಿ ನೀವು ಡಾಕ್ಟರ್ ಸಜೆಷನ್ನ ತೊಗೊಂಡು ನೀವು ಚೆನ್ನಾಗಿ ಮೂಮೆಂಟ್ಸ್ನ ನೋಡ್ಕೊಬೇಕು, ಬೇಬಿ ಕಿಕ್ಸ್ನ ನೋಡ್ಕೊಬೇಕು. ಲೆಸ್ ದೆನ್ 10 ಇದ್ದೆ ಅಂತ ಹೇಳಿದ್ರೆ ನೀವು ರೆಗ್ಯುಲರ್ ಚೆಕಪ್ಸ್ನ ಮಾಡಿಸ್ಕೋಬೇಕು. 7 ಮಂತ್ ಆದಮೇಲೆ ನಿಮಗೆ ಈ ಥರ ಇದೆ ಅಂತ ಹೇಳಿದ್ರೆ ರಿಪೋರ್ಟಲ್ಲಿ ಶೋ ಆಗುತ್ತೆ. ನಿಮಗೆ ನೋಡಿ ನಿಮಗೆ ಮೂಮೆಂಟ್ಸ್ ಕಡಿಮೆ ಇದೆ ಅಂತ ಹೇಳಿದ್ರೆ ಲೈಟಾಗಿ ನೀವು ಲೂಕ್ ವಾಮ್ ವಾಟರ್ನ ಕುಡಿಬೋದು. ಇಲ್ಲ ಅಂತ ಹೇಳಿದ್ರೆ ಚಾಕ್ಲೇಟ್ಸ್ನ ತಿಂದ್ಬಿಟ್ಟು ನೀವು ನೋಡ್ಕೊಬೋದು. ಒಟ್ಟು ನೀವು ಆಂಬ್ಲಿಕಲ್ ಕಾರ್ಡ್ ಅರೌಂಡ್ ನೆಕ್ ಇದೆ ಅಂತ ಹೇಳಿದ್ರೆ ನೀವು ಸ್ವಲ್ಪ ಬೇಬಿನ ಸ್ವಲ್ಪ ಕಿಕ್ಸು ಮತ್ತು ಮೂಮೆಂಟ್ಸು ಎಲ್ಲ ಚೆನ್ನಾಗಿ ನೀವು ಅಬ್ಸರ್ವ್ ಮಾಡಬೇಕಾಗಿರುತ್ತೆ. ಅಷ್ಟೇ ಬಿಟ್ಟರೆ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ನಾರ್ಮಲ್ ಪ್ರೆಗ್ನೆನ್ಸಿ ಹೇಗೋ ಇದು ಕೂಡ ಹಾಗೇ. ಸೊ ಹಾಗೆ ಯಾವುದೇ ಕಾರಣಕ್ಕೂ ನೀವು ಟೆನ್ಷನ್ ತೊಗೊಳೋದಕ್ಕೆ ಹೋಗಬೇಡಿ. ನಾನು ನಿಮಗೆ ಬೇಕಾದರೆ ನಂದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಇದೆ, ನಾನು ಅಟ್ಯಾಚ್ ಮಾಡ್ತೀನಿ, ಗೊತ್ತಾಗುತ್ತೆ ನಿಮಗೆ. ಸುಮ್ಮನೆ ಹೇಳಿದ್ದಾಳೆ ಅಂತ ಅನ್ಕೋತೀರಾ, ಬಟ್ ನೋ,
ನನಗೆ ಸೆಕೆಂಡ್ ಬೇಬಿ ಫಸ್ಟ್ ಬೇಬಿ ಇಬ್ಬರಲ್ಲೂ ಕೂಡ ನನಗೆ ಆಂಬ್ಲಿಕಲ್ ಕಾರ್ಡ್ ಅರೌಂಡ್ ದ ನೆಕ್, ಅದೇ ಸಿಂಗಲ್ ಲೂಪ್ ಆಫ್ ಕಾರ್ಡ್ ಅಂತಾನೇ ಇದ್ದಿದ್ದು. ಬಟ್ ಡೆಲಿವರಿ ಟೈಮಲ್ಲಿ ನನಗೆ ಎರಡೂ ಕೂಡ ನಾರ್ಮಲ್ ಆಗೇ, ಅಂದರೆ ಯಾವುದೇ ಥರದ ಕತ್ತಿಗೆ ಸುತ್ತಾಕೊಂಡಿರಲಿಲ್ಲ ಕರುಳು ಬಳ್ಳಿ. ಆ ಥರ ನಾರ್ಮಲಾಗಿ ಚೆನ್ನಾಗಿ ಹೆಲ್ದಿಯಾಗಿ ಹುಟ್ಟಿದ್ದಾರೆ ಮಕ್ಕಳು. ಹಾಗಾಗಿ ಯಾವುದೇ ಥರದ ವರೀಸ್ನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ನಾನು ನಿಮಗೆ ಇದು ಏನಿದೆ ಸ್ಕ್ಯಾನಿಂಗ್ ರಿಪೋರ್ಟ್ನ ಅಟ್ಯಾಚ್ ಮಾಡ್ತೀನಿ, ನೀವು ನೋಡಿ ಹೆಲ್ದಿ ಬೇಬಿಗೆ ಬರೆದುಕೊಡಿ. ಆಲ್ ದ ಬೆಸ್ಟ್. ಯಾರೇ ಆಗಿರಲಿ ಹೆಲ್ದಿ ಬೇಬಿಯೇ ಆಗಲಿ ಅಂತ ನಾನು ನಿಮಗೆ ವಿಶ್ ಮಾಡ್ತೀನಿ. ನಾನು ನಿಮಗೆ ಈ ವಿಡಿಯೋನ ಅಟ್ಯಾಚ್ ಮಾಡಿರ್ತೀನಿ, ನೋಡಿ. ಓಕೆನಾ? ನೋಡ್ಬೋದು ನೀವು, ಇದು ಬಂದು ಅನಾಮಲಿ ಸ್ಕ್ಯಾನ್. ಫಸ್ಟ್ ಸ್ಕ್ಯಾನಲ್ಲಿ ಆಂಬ್ಲಿಕಲ್ ಕಾರ್ಡ್ ಅರೌಂಡ್ ದ ನೆಕ್ ಗೊತ್ತಾಗೋದಿಲ್ಲ. ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ಸ್ಕ್ಯಾನ್. ಇದು ಅಂದರೆ ಅನಾಮಲಿ ಸ್ಕ್ಯಾನ್. ಇದರಲ್ಲಿ ನನಗೆ ನಾರ್ಮಲಾಗೇ ಇತ್ತು ಅಂತೇಳಿದ್ರೆ ಯಾವುದೇ ಥರದ ಆಂಬ್ಲಿಕಲ್ ಕಾರ್ಡ್ ಅರೌಂಡ್ ದ ನೆಕ್ ಇದ್ದಿದ್ದಿಲ್ಲ. ನೆಕ್ಸ್ಟು ನಾನು ಗ್ರೋತ್ ಸ್ಕ್ಯಾನ್ ಮಾಡಿಸ್ಕೊಳ್ಳೋಕೆ ಹೋಗಿದ್ದೆ ಅಲ್ವಾ, ಆ ಟೈಮಲ್ಲಿ ನನಗೆ ಈ ಥರ ಅನಾಮಲಿ ಸ್ಕ್ಯಾನಲ್ಲಿ ಇಲ್ಲದೆ ಇರೋವಂಥದ್ದು ಆಂಬ್ಲಿಕಲ್ ಕಾರ್ಡ್ ಅರೌಂಡ್ ದ ನೆಕ್ ಸಿಂಗಲ್ ಲೂಪ್ ಆಫ್ ನ್ಯೂಕಲ್ ಕಾರ್ಡ್ ಅಂತ ಇದೆ ನೋಡಿ. ಈ ಥರ ನನಗೆ ಸ್ಕ್ಯಾನಿಂಗಲ್ಲಿ ಬಂದಿತ್ತು. ಸೊ ಹಂಗಾಗಿ ಫಸ್ಟ್ ಬೇಬಿಲಿ ವರಿ ಆಗಿದೆ, ಸೆಕೆಂಡ್ ಬೇಬಿಲಿ ಯಾವುದೇ ಥರದ ವರಿ ಆಗಿಲ್ಲ. ಯಾಕಂದರೆ ಬೇಬಿ ತುಂಬ ಆ್ಯಕ್ಟಿವ್ ಆಗಿ ರೊಟೇಟ್ ಆಗುವಂಥ ಟೈಮಲ್ಲಿ ಇದೆಲ್ಲ ಕಾಮನ್ನು. ಹಾಗಾಗಿ ನನಗೆ 9 ಮಂತ್ಸಲ್ಲಿ ಅದು ಫಸ್ಟ್ ಬೇಬಿಗೂ ರಿಮೂವ್ ಆಗಿತ್ತು. ಸೊ ಸೆಕೆಂಡ್ ಬೇಬಿಗೂ ರಿಮೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಧೈರ್ಯವಾಗೇನಿದ್ದೆ, ಯಾವುದೇ ಥರದ ಟೆನ್ಷನ್ಸ್ ಅನ್ನೋದನ್ನ ನಾನು ತೊಗೊಂಡಿದ್ದಿದ್ದಿಲ್ಲ. ಹಾಗೆ ಇದು ಬಂದ್ಬಿಟ್ಟು 9 ಮಂತ್ ಸ್ಕ್ಯಾನಲ್ಲಿ ನೀವು ನೋಡ್ಬೋದು, ಇದರಲ್ಲೂ ಕೂಡ ಸಿಂಗಲ್ ಲೂಪ್ ಆಫ್ ಕಾರ್ಡ್ ಅರೌಂಡ್ ದ ನೆಕ್ ಅಟ್ ದ ಟೈಮ್ ಆಫ್ ಸ್ಕ್ಯಾನ್ ಅಂತ ಕೊಟ್ಟಿದ್ದಾರೆ. ನೋಡ್ಬೋದು ಇದು ನೀವು 7 ಮತ್ತು 9 ಮಂತ್ಸಲ್ಲೂ ಕೂಡ, ನನಗೆ 9 ಮಂತಲ್ಲೂ ಕೂಡ ಇದೇ ಥರ ಇತ್ತು. ಕೆಲವೊಬ್ರಿಗೆ 9 ಮಂತಲ್ಲಿ ರಿಮೂವ್ ಆಗಿಬಿಟ್ಟು ಯಾವುದೇ ಥರದ್ದಿಲ್ಲ, ನಾರ್ಮಲಾಗಿದೆ ಅಂತಲೇ ಬರುತ್ತೆ. ಬಟ್ ನನಗೆ 9 ಮಂತಲ್ಲೂ ಇತ್ತು. ಡೆಲಿವರಿ ಟೈಮ್ ಇನ್ನೇನು ಹತ್ರ ಬರ್ತಿದೆ ಅಂದಾಗ ನನಗೆ 2 ಬೇಬೀಸಲ್ಲೂ ಕೂಡ ರಿಮೂವ್ ಆಗಿಬಿಟ್ಟು ನಾರ್ಮಲಾಗೇ ಬರ್ತಾಯಿತ್ತು. ಸೊ ಹಾಗಾಗಿ ಯಾವುದೇ ಥರದ ವರೀಸ್ನ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆನಾ? ಸೊ ಇದೆಲ್ಲ ಬಂದುಬಿಟ್ಟು ನಾರ್ಮಲ್ ಪ್ರೋಸೆಸ್. ತುಂಬ ಬೇಬಿ ಆ್ಯಕ್ಟಿವ್ ಆಗಿದೆ ಅಂತ ಹೇಳಿದ್ರೇ ಈ ಥರ ಆಂಬ್ಲಿಕಲ್ ಕಾರ್ಡ್ ಅರೌಂಡ್ ದ ನೆಕ್ ಅಂತ ಬರೋದು. ಅದು 1 ರೌಂಡ್ ಆಗಿರ್ಬೋದು, 2 ರೌಂಡ್ ಆಗಿರ್ಬೋದು, ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ಬೇಬಿದು ಮೂಮೆಂಟ್ಸ್ನ ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ನೀವು ಸ್ವಲ್ಪ ಆ್ಯಕ್ಟಿವ್ ಆಗಿದೆಯಾ, ಬೇಬಿ ಮೂಮೆಂಟ್ಸ್ ಎಲ್ಲ ಎಷ್ಟಾಗ್ತಿದೆ ಅಂತ ನೋಡಿಕೊಂಡು ನೀವು ಹೆಲ್ದಿಯಾಗಿ ತಿನ್ಕೊಂಡು ಆರಾಮಾಗಿರಿ. ಯಾವುದೇ ಥರದ ವರಿನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಬೇಬಿಗೆ ಯಾವುದೇ ಥರದ ಇಶ್ಯೂಸ್ ಆಗೋದಿಲ್ಲ. ಇದು ತುಂಬ ಸಾಫ್ಟಾಗಿರುತ್ತೆ ನ್ಯೂಕಲ್ ಕಾರ್ಡ್. ಸೊ ಯಾವುದೇ ಥರದ ಟೆನ್ಷನ್ಸ್ನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಾರ್ಮಲಾಗಿ ನೀವು ಹೆಲ್ದಿ ಲೈಫ್ನ ಲೀಡ್ ಮಾಡಿ, ಹೆಲ್ದಿ ಬೇಬಿನೇ ಆಗುತ್ತೆ. ಓಕೆನಾ? ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚು ವಿಡಿಯೋಸ್ಗೆ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಆಲ್.